प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ 7ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕ. ಯಸ್ಮಾದಾದ್ ಉದಧಿರೂಢ ಭಯಾಂಕವೇವೋ ಮಾರ್ಗಂ ಸಪದ್ಯರಿಪುರಂ ಹರವದ್ಧಿದಕ್ಷೋಃ ದೂರೇ ಸುಹೃನ್ಮತಿಥರೋಷ ಸುಶೋಷ ದೃಷ್ಟ್ಯಾ ತಾತಪ್ಯಮಾನ ಮಕರೋರಗ ನಕ್ರಚಕ್ರಃ. ಅಂದರೆ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅದರ ಒಂದು ವಿವರಣೆ, ಯಸ್ಮಾ ಅದಾದ್ ಉದರಿ ರೂಢ ಭಯಾಂಕ ವೇಪಃ. ಪರಮಾತ್ಮ ಲಂಕೆಯನ್ನ ಕುರಿತು ಹೋಗಿ ಅದನ್ನ ನಾಶ ಮಾಡಬೇಕು ಹಾಗೆ ಅಂತ ಇಚ್ಛೆ ಪಟ್ಟ. ಹೇಗೆ ರುದ್ರದೇವರು ತ್ರಿಪುರವನ್ನ ಸಂಹಾರ ಮಾಡಿದ್ರು, ಅದೇ ತರ ರಾವಣ ಇರತಕ್ಕ ಲಂಕೆಯನ್ನು ಸುಡಬೇಕು ಎಂಬ ಇಚ್ಛೆಯಿಂದ ಸಮುದ್ರಕ್ಕೆ ಬಂದಿದ್ದಾರೆ. ಸೇತುವೆಯನ್ನ ಕಟ್ಟಬೇಕು ಹಾಗೆ ಅಂತ, ರಾಮ ಸೇತುವೆ ಅಂತ ಹೇಳ್ತಾರಲ್ವ ರಾಮೇಶ್ವರಕ್ಕೆ. ಯಸ್ಮಾದಾದ್ ಉದರಿ ರೂಢ ಭಯಾಂಕ ಬೇಕು. ಆಗ ವರುಣದೇವರು ಬಂದಿಲ್ಲ. ಅಂದ್ರೆ ವರುಣನ ಒಂದು ದರ್ಶನಕ್ಕಾಗಿ, ವರುಣನನ್ನ ನೋಡಬೇಕು ಎಂಬ ಒಂದು ಇಚ್ಛೆಯಿಂದ ರಾಮದೇವರು ಅಲ್ಲೇ ಇರ್ತಾರೆ. 3 ರಾತ್ರಿ ಆಯ್ತು. ಅದನ್ನೇ ದರ್ಭಶಯನ ಅಂತ ಕರೀತಾರೆ. ದರ್ಭೆಯಲ್ಲಿ ಮಲಗೇ ಬಿಟ್ಟ ಅಂತ ಪರಮಾತ್ಮ ಬರ್ಲಿ ಹಾಗೆ ಅಂತ. ನೋಡಿದ್ರೆ ವರುಣದೇವರು ಬಂದೇ ಇಲ್ಲ. 3 ದಿವಸ ಆದಮೇಲೆ ಸ್ವಲ್ಪ ಸಿಟ್ಟು ಮಾಡಿಕೊಂಡವರಂತೆ, ಕಣ್ಣು ಕೆಂಪು ಮಾಡಿಕೊಂಡ್ರಂತೆ ರಾಮದೇವರು. ನೋಡಿ, ಮಥಿತ ರೋಷ ಸುಶೋಷ ದೃಷ್ಟಿಯ ಹಾಗೆ ಅಂತ. ಕೆಂಪಾದ ಕಣ್ಣು, ಆ ಕಣ್ಣಿನಿಂದ ಇಡೀ ಸಮುದ್ರ ಒಣಗೋಗ್ಬಿಡಬೇಕು, ಅಷ್ಟು ಉಗ್ರ ರೂಪ ಅಂತ ಕಾಣಿಸ್ತದೆ. ಅಂತಹ ರೂಪವನ್ನ ಪರಮಾತ್ಮ ಧರಿಸಿದ್ರು. ಯಾಕೆ? ದೂರೇ ಸುಹೃತ್, ಸೀತೆ ಸಿಗ್ತಾ ಇಲ್ಲ, ಸೀತೆಯನ್ನ ಹುಡುಕ್ಬೇಕು ಎನ್ನುವ ದೃಷ್ಟಿಯಿಂದ ರಾವಣನನ್ನ ಸಂಹಾರ ಮಾಡಬೇಕು, ಅಪಹಾರ ಮಾಡಿದ ರಾವಣನನ್ನ ಸಂಹಾರ ಮಾಡಬೇಕು ಹಾಗೆಂಬ ದೃಷ್ಟಿಯಿಂದ ಕಣ್ಣು ಕೆಂಪು ಮಾಡಿಕೊಂಡವನಂತೆ ಪರಮಾತ್ಮ ಸಮುದ್ರವನ್ನೇ ಒಣಗಿಸುವಂತೆ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಯದ್ಯಪಿ ಸೀತೆ ಪಕ್ಕದಲ್ಲೇ ಇದ್ದಾಳೆ. ದೇವರು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾನಂದ್ರೆ, ಸೀತಾ ಕಳೆದೋಗಿರಬೇಕು, ಅವಳನ್ನ ಹುಡುಕೋದಕ್ಕಾಗಿ ಅಪಹಾರ ಮಾಡಿದ ರಾವಣನನ್ನ, ಅವನ ಊರನ್ನೇ ಸಂಹಾರ ಮಾಡಬೇಕು ಹಾಗೆ ಅಂತ ಸಿಟ್ಟು ಮಾಡಿಕೊಂಡಂತೆ ದೇವರು ತೋರಿಸ್ತಾನೆ. ನೋಡ್ರೆ ಸೀತೆ ಪಕ್ಕದಲ್ಲೇ ಇದ್ದಾಳೆ. ಸೀತೆ ಇಲ್ಲದ ಜಾಗ ಯಾವುದು? ಎಲ್ಲ ಕಡೆ ಸೀತೆ ಇದ್ದೇ ಇದ್ದಾಳೆ. ವಿಶೇಷವಾಗಿ ರಾಮನ ಸೇವೆ ಮಾಡ್ತಾ ನಿರಂತರ ರಾಮನ ಪಕ್ಕದಲ್ಲೇ ಇದ್ದಾಳೆ. ಅಲ್ಲಿ ರಾವಣ ಅಪಹಾರ ಮಾಡಿದ್ದು ಸೀತೆಯ ಗೊಂಬೆಯನ್ನ ಡೂಪ್ಲಿಕೇಟ್ ಸೀತೆ.
ಅಲ್ಲಿ ಇಂದ್ರದೇವರು ಪ್ರವೇಶ ಮಾಡಿದ್ರು ಅಂತ ನಾವು ಹಿಂದೆ ನೋಡಿದ್ದೀವಿ. ಈ ರೀತಿಯಾಗಿ ತಮ್ಮ ಪರಾಕ್ರಮವನ್ನ ತೋರಿಸಿದವ ಪರಮಾತ್ಮ ಇಡೀ ಸಮುದ್ರವನ್ನೇ ಶೋಷಣೆ ಮಾಡ್ತೀನಿ ಅಂತ ಹೊರಟವ ಹಾಗೆ ಅಂತ. ಆ ಪರಮಾತ್ಮನ ಆ ಸಿಟ್ಟಿಗೆ ಏನಾಯಿತು, ಸಮುದ್ರದಲ್ಲಿ ಇರತಕ್ಕ ಮಕರ ಅಂದರೆ ಮೊಸಳೆಗಳು, ಸರ್ಪಗಳು, ಅದೆಲ್ಲವೂ ಕೂಡ ಅದರ ಸಮೂಹ. ಅದೆಲ್ಲವೂ ಕೂಡ ತಾತಪ್ಯಮಾನವಾಯಿತು ಅಂತ ಹೇಳ್ತಾರೆ. ಅಷ್ಟು ಅಂತಹ ಒಂದು ದೃಷ್ಟಿಯನ್ನ ಪರಮಾತ್ಮ ತೋರಿದ ಹಾಗೆ ಅಂತ ಹೇಳ್ತಾರೆ. ಇನ್ನು ವಕ್ಷಸ್ಥಲ ಸ್ಪರ್ಶ ರುಗ್ನ ಮಹೇಂದ್ರ ವಾಹದಂತೈರ್ವಿಲಂಬಿತ ಕುಕುಬ್ಜಯ ರೂಢ ಸಹ ಸದ್ಯೋಸುಭಿಃ ಸಹ ವಿನೇಶ್ಯತಿ ಧಾರಹರ್ತುಃ ವಿಸ್ಫೂರ್ಜಿತೈರ್ ಧನುಷ ಉಚ್ಛರಿತೈಃ ಸ ಸೈನ್ಯಃ. ಇನ್ನು ಅಲ್ಲಿ ರಂಗಪಟ್ಟಣಕ್ಕೆ ಹೋಗಿ ರಾವಣನ ಜೊತೆಗೆ ಯುದ್ಧ ಮಾಡಿದನಂತೆ ಪರಮಾತ್ಮ. ಯುದ್ಧೇ ರಾವಣಸ್ಯ ವಕ್ಷಸ್ಥಲಸ್ಯ ಸ್ಪರ್ಶೇನ, ಆ ಒಂದು ಬಾಣದಿಂದ ರಾವಣನ ವಕ್ಷಸ್ಥಲಕ್ಕೆ ಹೊಡೆದ ಪರಮಾತ್ಮ. ಅದರಿಂದ ಆ ಮಹೇಂದ್ರವಾಹಸೇವ ಏರಾವತಸ್ಯ ದಂತಾಹ ತೈಹಿ ವಿಲಂಶಿತಃ ವಿಲಂಪಂ ಪ್ರಾಪಿತಃ. ಆ ಧ್ವನಿಯಿಂದ ಐರಾವತದ ಅಂದರೆ ಲೋಕಪಾಲಕರಾದ ಇಂದ್ರದೇವರು, ಅವರ ಆನೆಗೆ ಐರಾವತ ಅಂತ ಹೆಸರು. ಪೂರ್ವ ದಿಕ್ಕಿಗೆ ಲೋಕಪಾಲಕರಾಗಿ ಐರಾವತದ ಮೇಲೆ ಇಂದ್ರದೇವರು ಇರ್ತಾರೆ ಹಾಗೆ ಅಂತ. ಈ ರೀತಿಯಾಗಿ ಅಂಥ ದಿಕ್ಕುಗಳನ್ನು ಹೇಗೆ ಐರಾವತ ಎಲ್ಲ ದಿಕ್ಕುಗಳನ್ನು ಗೆಲ್ಲುತ್ತದೋ ಅದೇ ರೀತಿಯಾಗಿ ಎಲ್ಲ ದಿಕ್ಕು ಕೂಡ ಪ್ರಕಾಶ ಆಗುವಂತೆ ಗೆದ್ದು ಅಟ್ಟಹಾಸ ಜೋರಾಗಿ ನಕ್ಕಿದವ ಅಂತ ಹೇಳ್ತಾರೆ. ರಾವಣನ ವಕ್ಷಸ್ಥಲಕ್ಕೆ ಬಾಣ ತಾಕಿದಾಗ ಪರಮಾತ್ಮ ತುಂಬಾ ಸಂತುಷ್ಟನಾದ ಹಾಗೆ ಅಂತ ಹೇಳ್ತಾರೆ. ಅದು ಹೇಗಿತ್ತು ಪರಮಾತ್ಮ ಅಷ್ಟು ಸಂತೋಷ ಹಾಗೆ ಅಂದ್ರೆ, ಮೊದಲೇ ರಾವಣ ಸತ್ತೋಗಿದ್ದ ಅಂತ ಹೇಳ್ತಾರೆ. ಅದನ್ನೇ ವಿವರಿಸ್ತಾ ಇದ್ದಾರೆ. ಸಸೈನ್ಯ ರಾವಣ ತಸ್ಯ ದಾರಹರ್ತು ದಾರಾನ್ ಸೀತಾ ಆಹರ್ತು ರಾಮಸ್ಯ ಧನುಷಃ ಉಚ್ಚಾರಿತೈಹಿ. ಮೊದಲು ಪರಮಾತ್ಮ ಧನುಷ್ಸಿನ ಶಬ್ದವನ್ನು ಮಾಡ್ತಾನೆ. ಆ ಧನುಸ್ಸಿನಲ್ಲಿ ಹಗ್ಗವನ್ನು ಕಟ್ಟಿ ಆ ಹಗ್ಗವನ್ನು ಎಳೆದು ಬಾಣ ಯಾವುದು ಜೋಡಿಸಿರೋದಿಲ್ಲ. ಹಾಗಿದ್ದಾಗಲೂ ಕೂಡ ಹಗ್ಗವನ್ನು ಎಳೆದು ಬಿಟ್ಟಾಗ ಆ ಧನುಸ್ಸಿನಿಂದ ಜೋರು ಶಬ್ದ ಬರುತ್ತದೆ. ಆ ಶಬ್ದವನ್ನು ಕೇಳಿಯೇ ರಾವಣ ಮತ್ತು ಅವನ ಸೈನ್ಯ ಎಲ್ಲರೂ ನಾಶ ಆದರಂತೆ. ಹಾಗಿರುವಾಗ ರಾಮನ ಈ ಬಾಣ ತಾಕಿ ಅವನ ವಕ್ಷಸ್ಥಲಕ್ಕೆ ತಾಕಿ ಅವನು ಸತ್ತಾಂಬಾದಿ, ಏನು ಆಶ್ಚರ್ಯ ಇದು, ಏನು ಆಶ್ಚರ್ಯ ಇಲ್ಲ ಅಂತ ನೋಡಿ. ಅದನ್ನೇ ಆಚಾರ್ಯರು ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ಧನುರ್ವಿಸ್ಫೂರ್ಜಿತೈರ್ನಷ್ಟ ರಾವಣ ಪೂರ್ವಮೇವತ್ತು. ಆ ರಾಮನ ಆ ಧನುಸ್ಸಿನ ಶಬ್ದದಿಂದಲೇ ರಾವಣ ಮೊದಲೇ ಹತನಾಗಿದ್ದ. ಮತ್ತೆ ಪುನಃ ಶರೈಹಿ ರಾಮಮುಕ್ತೈಹಿ ಸಾನುಬಂಧ ವಿನಶ್ಯತಿ. ಮತ್ತೆ ಬಾಣದಿಂದ ಹೃದಯ ಸ್ಥಳವನ್ನ ಸೀಳಿದಾಗ ಸಸೈನ್ಯವಾಗಿ ಅವನು ಸತ್ತ ಹಾಗೆ ಅಂತ ಸ್ಕಂದ ಪುರಾಣದ ಮಾತು. ಈ ರೀತಿಯಾಗಿ ರಾಮನ ಆ ಬಿಲ್ಲಿನ ಮಹತ್ವ ಅದು ಅದೇ ಹಾಗಿರುವಾಗ ಇನ್ನು ರಾಮನ ಪರಾಕ್ರಮ ಇನ್ನೇನಂತೆ ವರ್ಣನೆ ಮಾಡೋದು ಅಂತ ಕೈಮುತ್ಯ ನ್ಯಾಯದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಇಷ್ಟು ರಾಮದೇವರ ವಿಚಾರವನ್ನ ಹೇಳಿ ಇನ್ನು ಕೃಷ್ಣಾವತಾರಂ ತತ್ ಕರ್ಮಚಾಹ ಭೂಮೇರಿತ್ಯಾದಿ ಶ್ಲೋಕ ದಶಕೇನ. ಇಲ್ಲಿಂದ ಒಂದು 10 ಶ್ಲೋಕ ಕೃಷ್ಣಾವತಾರ ಚರಿತ್ರೆಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು.
ಭೂಮೇ ಸುರೇತರವರೂಥ ವಿಮರ್ದಿತಾಯಾಃ ಕ್ಲೇಶವ್ಯಯಾಯ ಕಲಯಾಸಿತ ಕೃಷ್ಣಕೇಶಃ ಜಾತಃ ಕರಿಷ್ಯತಿ ಜನಾನ್ ಉಪಲಕ್ಷ್ಯ ಮಾರ್ಗಃ ಕರ್ಮಾಣಿ ಚಾತ್ಮಮಹಿಮೋಪ ನಿಬಂಧನಾನಿ. ಶ್ಲೋಕದ ಅಭಿಪ್ರಾಯ ಹೀಗಿದೆ. ಭೂಮಿಯಲ್ಲಿ ಅಸುರರ ಸೈನ್ಯ, ಅಸುರರು ಮತ್ತು ಅವರ ಸೈನ್ಯ ಅದು ಜಾಸ್ತಿ ಆಗಿದೆ. ಅದರಿಂದ ಭೂಮಿಗೆ ಭಾರ ಆಗಿದೆ. ವಿಮರ್ದಿತಾಯಾಹ ಅಂದ್ರೆ ಭಾರೇಣ ಪೀಡಿತಾಯಾಹ, ತುಂಬಾ ಭಾರದಿಂದ ನೊಂದು ಹೋಗಿದ್ದು ಯಾರು? ಭೂಮಾತೆ. ಏನು ಭೂಮಿಯಲ್ಲಿ ಏನು ಭಾರ ಸಹನೆ ಮಾಡ್ಲಿಕ್ಕೆ ಆಗಿಲ್ಲವಾ? ಹಾಗೆಂದ್ರೆ ಅಷ್ಟು ಭಾರ ಇದ್ದರ ಅಸುರರು, ಅಸುರರ ಸೈನ್ಯ? ಹಾಗೆಂದ್ರೆ ಎಲ್ಲವಂತೆ. ಭೂಮಿಯಲ್ಲಿ ಎಷ್ಟು ಜನ ಇದ್ರೂ ಕೂಡ ಭಾರವನ್ನ ಸಹನೆ ಮಾಡುವ ಶಕ್ತಿ ಭೂಮಿಗೆ ಇರುತ್ತದೆ. ಕೋಟಿ ಕೋಟಿ ಜನ ಬಂದರೂ ಭೂಮಿಗೆ ಸಹನೆ ಆಗ್ತದೆ. ಮತ್ತೆ ಭೂಮಿಗೆ ಯಾಕೆ ಸಹನೆ ಆಗಲಿಲ್ಲ? ಹಾಗೆಂದ್ರೆ ಬಂದವರೆಲ್ಲ ಹೇಗಿದ್ರು? ದುಷ್ಟರಾಗಿದ್ರು. ದುಷ್ಟರು ಅಂದ್ರೆ ಯಾರು? ಅಸುರರು ಅಂದ್ರೆ ವಿಷ್ಣುವಿನ ದ್ವೇಷಿಗಳು, ವಿಷ್ಣುವನ್ನ ದ್ವೇಷ ಮಾಡತಕ್ಕವರು. ಭೂಮಾತೆ ಪರಮಾತ್ಮನ ಮಡದಿ, ಪರಮಾತ್ಮನ ಮಡದಿ ಭೂಮಾತೆ, ವರಾಹನ ಮಡದಿ ಅಂತ. ಅವರಿಗೆ ತಮ್ಮ ಪತಿಯ ನಿಂದೆ, ಪತಿವ್ರತ ಸ್ತ್ರೀಯರಿಗೆ ಅದಕ್ಕಿಂತ ದುಃಖ ಯಾವುದು ಹೇಳಿ? ತಮ್ಮ ಪತಿಯ ನಿಂದೆಗಿಂತ ಪತಿವ್ರತ ಸ್ತ್ರೀಯರಿಗೆ ಇನ್ನು ಯಾವುದು ದುಃಖದಾಯಕ ಅಲ್ಲ. ಹಾಗಿರುವಾಗ ಈ ಅಸುರರು ಬಂದು ಪರಮಾತ್ಮನ ದ್ವೇಷ ಮಾಡತಕ್ಕವರು, ವಿಷ್ಣು ವೈಷ್ಣವ ದ್ವೇಷಿಗಳು ಅವರು. ಅದರಿಂದ ಭೂಮಾತೆಗೆ ಭಾರಿ ಪೀಡೆಯಾಯಿತು ಅಂತ ಅವರು ಅದರ ಅಭಿಪ್ರಾಯ. ಅಂಥ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಪರಮಾತ್ಮ ಅವತಾರ ಮಾಡ್ತಾನೆ. ಕಲಯಾ ಅಸಿತ ಕೃಷ್ಣಕೇಶ, ಆಸಿತ ಕೃಷ್ಣಕೇಶ, ಕಲಯಾ ಅಸಿತ ಕೃಷ್ಣಕೇಶ, ಕಲಯಾ ಸಿತ ಕೃಷ್ಣಕೇಶ. ಹಾಗೆ ಪದಚ್ಛೇದ ಚೆನ್ನಾಗಿದೆ. ಕಲಯ ಅಂದ್ರೆ ತನ್ನ ಸ್ವರೂಪಾಂಶದಿಂದ ಅರ್ಥ. ಎಲ್ಲಿ ಒಂದು ಸಿತಕೇಶ, ಇನ್ನೊಂದು ಕೃಷ್ಣಕೇಶ ಅಂತ ಅರ್ಥ. ಸಿತಕೇಶ ಅಂದ್ರೆ ಯಾವುದು? ಪರಮಾತ್ಮ ಎರಡು ಕೂದಲು, ಒಂದು ಕಪ್ಪು ಕೂದಲು, ಒಂದು ಬಿಳಿ ಕೂದಲು. ವಯಸ್ಸಾಯಿತು ಅಂತ ತಿಳ್ಕೋಬಾರ್ದು, ದೇವರಿಗೆ ಸಹಜವಾಗಿ ಬಿಳಿ ಕೂದಲು ಇರುತ್ತದೆ ಅಂತ ಕೆಲವು ಕಡೆ. ಕಪ್ಪು ಕೂದಲು ಸಾಕ್ಷಾತ್ ಕೃಷ್ಣ, ಬಿಳಿ ಕೂದಲು ಅದು ಬಲರಾಮ. ಬಲರಾಮನಲ್ಲಿ ಪರಮಾತ್ಮನ ಸನ್ನಿಧಾನ. ಶುಕ್ಲಕೇಶ ಅಥವಾ ಸಿತಕೇಶ ಅಂತ ಕರೀತಾರೆ. ಆ ಕೂದಲಿನ ಸನ್ನಿಧಾನ ಶೇಷಾವತಾರ. ಶೇಷಾವತಾರ ಆದ್ರೆ ಬಿಳಿ ಕೂದಲು, ಕೃಷ್ಣನ ಬಿಳಿ ಕೂದಲು ಇರತಕ್ಕ ಒಂದು ರೂಪ. ಭೂಭಾರ ಹರಣವನ್ನ ಮಾಡಿ ಬಲರಾಮ ಮತ್ತು ಕೃಷ್ಣ ರೂಪದಿಂದ ಅಂತ ಅರ್ಥ. ಜಾತಃ ಭೂಮಿಯಲ್ಲಿ ಅವತಾರ ಮಾಡಿ, ಕರಿಷ್ಯತಿ ಜನಾನ್ ಉಪಲಕ್ಷ್ಯ ಮಾರ್ಗ. ಪರಮಾತ್ಮ ತಾನು ಅವತಾರ ಮಾಡಿ ಏನು ಕರ್ಮಗಳನ್ನ ಮಾಡಿದ ಹಾಗೆಂದ್ರೆ ಜನರಿಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತ ಅದ್ಭುತವಾದ ಕರ್ಮಗಳು. ದ್ರಷ್ಟುಂ ಅಶಕ್ಯ ಮಾರ್ಗ ಯಸ್ಯ. ಆ ಕೃಷ್ಣನ ಮಾರ್ಗ, ಆ ಕೃಷ್ಣನ ಕರ್ಮಗಳನ್ನ ಅರ್ಥ ಮಾಡಿಕೊಳ್ಳೋದೇ ಕಷ್ಟ ಇತ್ತು. ಅಂತಹ ವಿಲಕ್ಷಣವಾದ ಕರ್ಮಗಳನ್ನ ಮಾಡಿ, ಕರ್ಮಾಣಿಚ ಆತ್ಮ ಮಹಿಮೋಪ ನಿಬಂಧನಾನಿ, ತನ್ನ ಮಹಿಮೆಗಳನ್ನ ತಿಳಿಸಿಕೊಡುವುದಕ್ಕಾಗಿ ಪರಮಾತ್ಮ ಅಂತಹ ವಿಚಿತ್ರ ಕರ್ಮಗಳನ್ನ ಮಾಡಿದ. ಮುಂದೆ ಪಟ್ಟಿ ಮಾಡ್ತಾರೆ ಅದೇನೇನು ಕರ್ಮಗಳು ಹಾಗೆಂಬ ಅದನ್ನ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇದಕ್ಕೆ ಆಚಾರ್ಯರು ನಿರ್ಣಯ ಹೇಳ್ತಾ ಇದ್ದಾರೆ. ಈ 10 ಶ್ಲೋಕಕ್ಕೂ ಸೇರಿ ಅವರು ನಿರ್ಣಯ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನು ಹೇಳಿದಿರಿ? ಮೊದಲು ವಿಚಾರ ನೋಡಿ. ಬಲರಾಮ ದೇವರು ಶೇಷಾವತಾರಿಗಳು ಮತ್ತು ಪರಮಾತ್ಮನ ಶುಕ್ಲಕೇಶ ಆವೇಶ ಇದೆ ಅಂತ ನೀವು ವ್ಯಾಖ್ಯಾನ ಮಾಡಿದ್ರಿ. ಅದಕ್ಕೆ ಎಲ್ಲಾರು ಪ್ರಮಾಣ ಇದೆಯಾ? ಹಾಗೆಂದ್ರೆ ಬ್ರಾಹ್ಮ ಪುರಾಣದಲ್ಲಿ ಇದೆ ನೋಡಿ. ಬ್ರಾಹ್ಮ ಪುರಾಣದಲ್ಲಿ ವೇದವ್ಯಾಸರೇ ಸ್ವತಃ ಹೇಳಿಟ್ಟಿದ್ದಾರೆ, ರಾಮ ಏಕಃ. ರಾಮ ಅಂದ್ರೆ ಯಾರು? ಅದು ಪರಶುರಾಮ ದೇವರೇ. ಆ ಕಾಲದಲ್ಲಿ ರಾಮ ಅಂದ್ರೆ ಅವರೇ ಪ್ರಸಿದ್ಧ. ಅಥವಾ ದಾಶರಥಿ ರಾಮ, ಸೀತಾಪತಿಯಾದ ರಾಮ ಅಂತ. ರಾಮ ಅಂದ್ರೆ ವಿಷ್ಣುವೇ. ಹಾಗಿರುವಾಗ ಬಲರಾಮ, ಅವನಲ್ಲಿ ಮತ್ತೆ ತಿರ್ಗ ರಾಮ ಬಂತಲ್ಲ. ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅನಂತಾಂಶ. ಹಾಗೆ ಅದು ಅನಂತಾಂಶ. ಅನಂತ ಅಂದ್ರೆ ಶೇಷದೇವರು ಅಂತ ಅರ್ಥ. ಶೇಷನ ಅಂಶ. ಬಲರಾಮ ಯಾರು? ಶೇಷಾವತಾರಿ.
ಅದರಿಂದ ತತ್ರ ರಾಮಾಭಿಧ ಹರಿಹಿ, ಆ ಶೇಷಾವತಾರನಾದ ಬಲರಾಮನಲ್ಲಿ ಪರಮಾತ್ಮ ರಾಮ ಎನ್ನುವ ರೂಪದಿಂದ ಇದ್ದ. ತತ್ರ ರಾಮಾಭಿಧ ಹರಿಹಿ ಶುಕ್ಲಕೇಶಾತ್ಮಕ ತಿಷ್ಠನ್, ಶುಕ್ಲಕೇಶ ಎನ್ನುವ ರೂಪದಿಂದ ರಾಮನೇ ಅಲ್ಲಿದ್ದದ್ದು. ಯಾರಲ್ಲಿ? ಬಲರಾಮನಲ್ಲಿ ಇದ್ದು ಏನ್ ಮಾಡಿದ? ತಿಷ್ಠನ್ ರಮಯಾಮಾಸ ವೈ ಜಗತ್ ಇತಿ ಬ್ರಾಹ್ಮೆ, ಇಡೀ ಲೋಕವನ್ನ ಸಂತೋಷಗೊಳಿಸಿದ ಅಂತ ಅರ್ಥ. ಬಲರಾಮ ದೇವರ ಆ ಕಾರ್ಯಗಳಿಂದ ಆ ಬಲರಾಮ ದೇವರ ಒಳಗಿದ್ದ ರಾಮ ಅಂದ್ರೆ ಅವನಿಗೆ ಏನರ್ಥ? ರಮಯತಿ ಇತಿ ರಾಮ, ಇಡೀ ಲೋಕವನ್ನ ಸಂತೋಷಪಡಿಸ್ತಾನೆ, ಅದರಿಂದ ಅವನಿಗೆ ರಾಮ ಅಂತ ಹೆಸರು. ಅಂತ ರಾಮನಾದ ಬಲರಾಮ ಎಲ್ಲರನ್ನು ಸಂತೋಷಪಡಿಸಿದ ಅಂತ. ಅದರಿಂದ ಬಲರಾಮ ಸಾಕ್ಷಾತ್ ವಿಷ್ಣುವಿನ ಅವತಾರ ಅಲ್ಲ. ಇದಕ್ಕೆ ಯಾವುದು ಪ್ರಮಾಣ? ಈ ಬ್ರಾಹ್ಮ ಪುರಾಣವೇ ಪ್ರಮಾಣ ನೋಡಿ. ಪರಮಾತ್ಮನ ಶುಕ್ಲಕೇಶ ಸನ್ನಿಧಾನ ಅವರಲ್ಲಿ ಇದೆ. ವಿಶೇಷವಾದ ವಿಷ್ಣುವಿನ ಸನ್ನಿಧಾನ ಆ ಬಲರಾಮರಲ್ಲಿ ಇದೆ. ಹಾಗೆ ಅದರಿಂದ ಅಲ್ಲಿರತಕ್ಕ ರಾಮ ಎನ್ನುವ ಶಬ್ದ, ಬಲರಾಮನಲ್ಲಿ ಇರುವ ರಾಮ ಎನ್ನುವ ಶಬ್ದ ಅದು ವಿಷ್ಣುವನ್ನೇ ಹೇಳುತ್ತೆ. ವಿಷ್ಣೋರ್ನಾನ್ಯೇನ ಕರ್ಮಾಣಿ ಪರೇಶಾಂ ತನ್ನಿಬಂಧನಂ ಇತಿ ಮಾತ್ಸ್ಯೆ, ಕರ್ಮಾಣಿ ಚ ಉಪನಿಬಂಧನಾನಿ ಅಂತ ಇದೆ. ಅಂದ್ರೆ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿ ತನ್ನ ಮಹಿಮೆಯನ್ನು ತೋರಿಸಿಕೊಡುವ ಅನೇಕ ಕರ್ಮಗಳನ್ನು ಮಾಡಿದ ಹಾಗೆ ಅಂತ ಅಲ್ಲ. ಪರಮಾತ್ಮ ಅವನ ಮಹಿಮೆಯನ್ನು ಸಂಪೂರ್ಣ ತಿಳಿಯಲಿಕ್ಕೆ ಯಾರಿಂದ ಸಾಧ್ಯ? ವಿಷ್ಣೋರ್ ನಾಣ್ಯೇನ ಕರ್ಮಾಣಿ, ಪರಮಾತ್ಮನ ಕರ್ಮಗಳನ್ನ ಯಾರೂ ಕೂಡ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಥಾಯೋಗ್ಯವಾಗಿ ತಿಳಿದ್ರು ಅಂತ ಅಷ್ಟೇ ಇಟ್ಕೋಬೇಕು ಅಂತ ಮತ್ಸ್ಯ ಪುರಾಣದ ಮಾತಿದೆ. ಇಷ್ಟು ಹೇಳಿ ಮುಂದಿನ ಶ್ಲೋಕ. ತೋಕೇನ ಜೀವಹರಣಂ ಯದುಲೂಪಿಕಾಯ ತ್ರೈಮಾಸಿಕಸ್ಯ ಚ ಪದ ಶಕಟೋಪವೃತ್ತಃ ಯದ್ರಂಗತಾಂತರಗತೇನ ದಿವಿ ಸ್ಪೃಶೋರ್ವಾ ಉನ್ಮೂಲನಿನ್ತ್ವಿತರಥಾ ಜುನಯೋರ್ನ ಭಾವ್ಯಂ. ಉಕ್ತ ಅರ್ಥಾಪತ್ತಿಮೇವ ಪ್ರಪಂಚಯತಿ. ಪರಮಾತ್ಮನನ್ನು ಬಿಟ್ಟು ಇದು ಯಾರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಕೆಲಸಗಳನ್ನು ಮಾಡಿದ ಅಂದ್ರೆ ಅವನು ಏನಾಗಿರಬೇಕು? ಪರಮಾತ್ಮನೇ ಆಗಿರಬೇಕು. ಹಾಗೆಂತ ಅಂತಹ ಅದ್ಭುತವಾದ ಕರ್ಮಗಳನ್ನು ಪರಮಾತ್ಮ ಮಾಡಿದ. ಹಾಗೆಂತ ಏನ್ ಮಾಡಿದ ಅದನ್ನೇ ಹೇಳಿದೀವಲ್ಲ 10 ಶ್ಲೋಕದಲ್ಲಿ. ಹಾಗೆಂತ ಈ ಮೊದಲು 2 ಶ್ಲೋಕದಲ್ಲಿ ಅದನ್ನ ವಿವರಣೆ ಮಾಡ್ತಾ ಇದ್ದಾರೆ. ತೋಕೇನ ಅಂದ್ರೆ ಅತೀ ಬಾಲಕೇನ, ಸಣ್ಣ ಮಗುವಾಗಿ ಇರುವಾಗಲೇ ಪರಮಾತ್ಮ ಏನ್ ಮಾಡಿದ? ಕೃಷ್ಣ ಜೀವಹರಣಂ ಯದ್ ಉಲೂಪಿಕಾಯ, ಉಲೂಪಿಕಾ ಅಂದ್ರೆ ಪೂತನ ಅಂತ ಅರ್ಥ. ಹಾಲು ವಿಷಪೂರಿತವಾದ ಎದೆಯಿಂದ ಹಾಲು ಉಣಿಸಕ್ಕೆ ಬಂದರು. ಆ ಕೃಷ್ಣ ಏನ್ ಮಾಡಿದ? ಹಾಲು ಕುಡಿಯುವ ನೆಪದಲ್ಲಿ ಅವಳ ಪ್ರಾಣವನ್ನೇ ಹೀರಿದ ಹಾಗೆ ಅಂತ ಹೇಳ್ತಾರೆ. ಆಗ ಸಣ್ಣ ಮಗು ಇನ್ನು 10 ದಿವಸಗಳು ಆಗಿಲ್ಲ. ಅಂತ ಸಂದರ್ಭದಲ್ಲೇ ಕೃಷ್ಣ ಇಂಥ ಕಾರ್ಯವನ್ನು ಮಾಡಬೇಕು ಅಂದ್ರೆ ಪರಮಾತ್ಮ ಅವನು ಈಶ ಅಲ್ಲವೇ? ಅಂತ ಅದ್ಭುತವಾದ ಕಾರ್ಯಗಳು ಅಂತ ಈ ರೀತಿಯಾಗಿ ಪ್ರತಿಯೊಂದು ಕಡೆನೂ ನಾವು ತಿಳ್ಕೋಬೇಕು. ಹಾಗೆಂತ ಬೇರೆಯವರಿಂದ ಮಾಡ್ಲಿಕ್ಕೆ ಆಗದೇ ಇರುವ ಕೆಲಸವನ್ನ ಪರಮಾತ್ಮ ತಾನು ಮಾಡಿ ತೋರಿಸಿದ ಹಾಗೆ ಅಂತ. ಇನ್ನು ತ್ರೈಮಾಸಿಕಸ್ಯ ಚ ಪದ ಶಕಟೋಪವೃತ್ತ, 3 ತಿಂಗಳಾಯಿತು ಪರಮಾತ್ಮನಿಗೆ ಯಾವುದೋ ಒಂದು ಗಾಡಿ ಕೆಳಗೆ ಮಲಗಿಸಿದ್ದಲು ಯಶೋದ. ಗಾಡಿಯನ್ನ ಸ್ಪರ್ಶ ಮಾಡಿದ, ಶಕಟ ಹಾರಿ ಹೋಯ್ತು. ಶಕಟಾಸುರ ಸತ್ತ. ಗಾಡಿಯ ರೂಪದಲ್ಲಿ ಅಸುರನೇ ಬಂದಿದ್ದ. ಇದು ಬೇರೆ ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ? ವಿಷ್ಣುವಿನಿಂದಲೇ ಮಾಡ್ಲಿಕ್ಕೆ ಅಂತ. ಇನ್ನು ಯದ್ ರಂಗತ, ಪರಮಾತ್ಮ ಮಂಡಿಯಿಂದ ನಡ್ಕೊಂಡು ಹೋಗ್ತಾ ಇದ್ದಾನೆ, ಮೊಣಕಾಳಿನಿಂದ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆಗ 2 ಮರದ ಮಧ್ಯದಲ್ಲಿ ತಾನು ಹೋಗ್ತಾ ಇದ್ದಾನೆ. ಆ ಮರಗಳೇ ಬಿದ್ದು ಬಿಡ್ತಂತೆ.
ಅದು ಹೇಗಿತ್ತು? ದಿವಿಸ್ಪೃಶೋರ್ವಾ, ಭಾರಿ ಎತ್ತರದ ಮರ ಅಂತ ಹೇಳ್ತಾ ಇದ್ದಾರೆ. ಅದು ಆಕಾಶವನ್ನೇ ಮುಟ್ಟುವಂತೆ ಇತ್ತಂತೆ, ಅಷ್ಟು ಎತ್ತರಕ್ಕಿತ್ತು ಅಂತ ಹೇಳ್ತಾರೆ. ಇತರಥ ನ ಭಾವ್ಯಂ ಅಂತ ಅರ್ಜುನ ವೃಕ್ಷಗಳನ್ನ, ಎತ್ತರವಾದ ಅರ್ಜುನ ವೃಕ್ಷಗಳನ್ನ ಬೀಳಿಸಬೇಕು ಅಂದ್ರೆ ಪರಮಾತ್ಮನ ಬಿಟ್ಟು ಇನ್ನು ಯಾರಿಂದ ಸಾಧ್ಯ? ಅಲ್ಲ, ಇದೆಲ್ಲ ಮಾಡೋದಕ್ಕೆ ಪರಮಾತ್ಮ ಬೇಕಾ? ಹಾಗೆಂದ್ರೆ ಹೌದು. ಅದೇನಾಗಿತ್ತೋ ಅವರಿಗೆಲ್ಲ ವರಬಲ ಇತ್ತು. ಪೂತನೆಗೆ, ಶಕಟಾಸುರನಿಗೆ, ಆ ಮರದ ರೂಪದಲ್ಲಿ ಇದ್ದವರಿಗೆ, ಅದರಿಂದ ಅವರು ಉನ್ಮತ್ತರಾಗಿ ಇದ್ದರು. ಅವರನ್ನ ಬೇರೆಯವರಿಂದ ಕೊಲ್ಲಿಕ್ಕಾಗಿಲ್ಲ. ಪರಮಾತ್ಮ ಅವರನ್ನು ಸಂಹಾರ ಮಾಡಿದ್ದಾನೆ. ಹಾಗೆಂದರೆ ಶಿವನ ವರ, ಪಾರ್ವತಿಯವರ, ಈ ತರ ಅನೇಕ ದೊಡ್ಡ ದೊಡ್ಡ ದೇವತೆಗಳ ವರವನ್ನ ಪಡೆದಿದ್ರು. ಅವರನ್ನೆಲ್ಲ ಸಂಹಾರ ಮಾಡಬೇಕು ಅಂದ್ರೆ ಪರಮಾತ್ಮ ಏನಾಗಿರ್ಬೇಕು? ಎಲ್ಲರಿಗಿಂತ ದೊಡ್ಡವನೇ ಆಗಿರಬೇಕು. ಅದರಿಂದ ಕೃಷ್ಣನ ಈ ಕರ್ಮಗಳು ಏನು ಸೂಚನೆ ಮಾಡ್ತಾ ಇದೆ? ನಾನು ಯಾರೋ ಸಣ್ಣ ಗೊಲ್ಲ ಅಂತ ನನ್ನನ್ನು ತಿಳಿಬೇಡಿ, ಗೋಪಾಲ ಅಂತ ನನ್ನ ತಿಳಿಬೇಡಿ, ನಾನು ಭಗವಂತ ವಿಷ್ಣು ಅಂತ ತಿಳಿಯಿರಿ ಅಂತ ಕರ್ಮಗಳನ್ನ ಮಾಡಿ ತೋರಿಸಿದ ಅಂತ ಹೇಳ್ತಾರೆ. ಇಲ್ಲಿ ಆಚಾರ್ಯರು ನಿರ್ಣಯ ಹೇಳುವಾಗ ಸಹಸ್ರ ಧನುಷಸ್ತೂರ್ಧ್ವಂ ದ್ಯುಷಬ್ದೇನಾಪಿ ಭಣ್ಯತೆ ಇತಿ ತಂತ್ರಮಾಲಾಯ. ಆ ಅರ್ಜುನ ವೃಕ್ಷ ಎಷ್ಟು ಎತ್ತರ ಇತ್ತು ಹಾಗೆಂದ್ರೆ ದ್ಯುಲೋಕದಷ್ಟು ಎತ್ತರ ಇತ್ತು ಅಂತ ಹೇಳಿದ್ರು. ಅಂದ್ರೆ ಏನರ್ಥ? ಹಾಗೆಂದ್ರೆ 1000 ಧನುಸ್ಸನ್ನ ಒಂದರ ಮೇಲೆ ಒಂದು 1000 ಧನುಸ್ಸು ಅಂದ್ರೆ ಅಗಲಕ್ಕೆ ಇರುತ್ತದೆ ಅದು ಅಲ್ವಾ? ಅಂತಹ ಧನುಸ್ಸನ್ನ 1000 ಇಟ್ರೆ ಎಷ್ಟಿರ್ಬೋದೋ ಅದನ್ನ ದ್ಯುಶಬ್ದದಿಂದಲೂ ಹೇಳಬಹುದು ಹಾಗೆ ಅಂತ ಅದರ ಅಭಿಪ್ರಾಯ. ಅಷ್ಟು ಎತ್ತರದ ಮರ ಅದು ಅಂತ. ಇತರತಾ ವಿಷ್ಣು ನ ಚೇತ್, ಅಂತ ಪರಮಾತ್ಮ ವಿಷ್ಣು ಇಲ್ಲದೆ ಆದರೆ ಇಂಥ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯವಾಯ್ತಾ? ಹಾಗೆ ಅಂತ ಅರ್ಥ. ಇದೆಲ್ಲ ಏನಾಗಿದೆ? ಈ ಪರಮಾತ್ಮನ ಕರ್ಮಗಳು ದಿವ್ಯವೇ ಆಗಿದೆ, ಅಂದ್ರೆ ಸ್ತುತ್ಯವೇ ಆಗಿದೆ ಅಂತ ಅರ್ಥ. ಇದನ್ನ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಯದ್ವೈ ವ್ರಜೇ ವ್ರಜ ಪಶೂನ್ ವಿಶತೋ ಯಪೀತಾನ್ ಗೋಪಾನ್ಸ್ತು ಜೀವಯದನುಗ್ರಹ ದೃಷ್ಟಿವೃಷ್ಟ್ಯಾ ತಚ್ಚುದ್ದಯೇ ಅತಿವಿಷ ವೀರ್ಯ ವಿಲೋಲ ಜಿಹ್ವಂ ಉಚ್ಚಾಟಯಿಷ್ಯದುರಗಂ ವಿಹರದ್ ಹೃದಿನ್ಯಾಂ. ಇನ್ನು ಪರಮಾತ್ಮ ಏನ್ ಮಾಡಿದ? ವ್ರಜೆ, ಗೋಕುಲದಲ್ಲಿ ವ್ರಜಪಶೂನ್ ವಿಶತೋಯ ಪೀತಾನ್ ಗೋಪಾನ್, ಯಮುನಾ ನದಿಯಲ್ಲಿ ಕಾಳಿಯ ಸೇರಿಕೊಂಡು ಯಮುನಾ ನೀರೇ ಕಲುಷಿತವಾಯಿತು. ಪರಮಾತ್ಮ ಏನ್ ಮಾಡಿದ? ಎಲ್ಲ ಸತ್ರು, ಪಶುಗಳು, ಗೋಪಾಲರು ಎಲ್ಲರೂ ಆ ನೀರನ್ನು ಕುಡಿದವರೆಲ್ಲ, ನೀರನ್ನು ಕುಡಿಯೋದು ಯಾಕೆ, ಹತ್ರ ಹೋದವರೆಲ್ಲ ಮೃತರಾದರಂತೆ. ಅಷ್ಟು ವಿಷದ ಗಾಳಿ ನೀರಲ್ಲಿ ಸೇರಿತ್ತು ಹಾಗೆ ಅಂತ ಯಮುನೆ ಹತ್ರ ಪರಮಾತ್ಮ ಬಂದು ಜೀವಯತ್ ಅನುಗ್ರಹ ದೃಷ್ಟಿಯ, ಪರಮಾತ್ಮ ಅವರನ್ನೆಲ್ಲ ಬದುಕಿಸಿದಂತೆ. ಹೇಗೆ? ತನ್ನ ದಿವ್ಯ ನೋಟದಿಂದ ಪರಮಾತ್ಮ ನೋಡಿದ, ಅವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡ್ರು. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಎಂಬ ಅದು ನೋಡಿ ಸತ್ಯಪಡಿಸ್ತಾ ಇದ್ದಾನೆ ಪರಮಾತ್ಮ. ಅವನ ದೃಷ್ಟಿ ಬಿದ್ದರೆ ಸಾಕು ಅವರು ಎಚ್ಚೆತ್ತುಕೊಂಡ್ರು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ತಚ್ಚುದ್ದಯೇ, ಆ ಯಮುನಾ ನದಿಯನ್ನ ಶುದ್ಧ ಮಾಡಬೇಕು ಅಂತ ಅಲ್ಲಿದ್ದ ಕಾಳಿಯನನ್ನ ತುಳಿದು ಅವನ ಆ ನದಿಯಿಂದ ದೂರ ಸರಿಸಿ ಮತ್ತೆ ಆ ನದಿಯನ್ನ ಸ್ವಚ್ಛ ಮಾಡಿಸಿದ ಹಾಗೆ ಅಂತ. ವಿಹರತ್, ವಿಹರಣಂ ಕೃತವಾನ್, ಆ ಸರೋವರದಲ್ಲಿ ಅಂದ್ರೆ ಆ ಯಮುನಾ ಮಡುವಿನಲ್ಲಿ ಪರಮಾತ್ಮ ವಿಹಾರವನ್ನು ಕೂಡ ಮಾಡಿದ ಅಂತ ಹೇಳ್ತಾರೆ. ಅದರಿಂದ ಯತ್ ಕರ್ಮಜಾತಂ ತದಿತರಥಾ ನಾ ಭಾವ್ಯಂ. ಇಂಥ ಅದ್ಭುತವಾದ ಪರಮಾತ್ಮ ಅವನು ವಿಷ್ಣು ಅಲ್ಲದೆ ಇನ್ನು ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ ಹಾಗೆ ಅಂತ ನೋಡಿ. ಅಲ್ಲಿ ಕಾಳಿಯನಿಗೂ ಕೂಡ ವರ ಇದ್ದಿದೆ, ಅದರಿಂದ ಅಷ್ಟು ಬೇಗ ಸೋಲಿಸ್ಲಿಕ್ಕೆ ಆಗಲ್ಲ ಅವ್ರನ್ನೆಲ್ಲ. ತತ್ಕರ್ಮ ದಿವ್ಯಮಿವಯನ್ ನಿಶ್ಚಯಾನಂ ದಾವಾಗ್ನಿನಾಶು ವಿಪಿನೆ ಪರಿದಹ್ಯಮಾನೆ ಉನ್ನೇಷ್ಯತಿ ವ್ರಜಮಿತೋ ವಸಿತಾಂತಕಾಲಂ ನೇತ್ರೇಪಿ ಧಾಪ್ಯ ಸಬಲೋ ಅನಧಿಗಮ್ಯ ವೀರ್ಯ. ನೋಡಿ ಎಷ್ಟು ಕೃಷ್ಣನ ಪರಾಕ್ರಮ ಹೇಳ್ತಾ ಇದ್ದಾರೆ ನೋಡಿ. ಆ ರಾತ್ರಿ
ವಿಷದ ಬಾಧೆ ಆಯಿತು, ಕಾಳಿಯ ಸರ್ಪದಿಂದ ವಿಷದ ಬಾಧೆ ಆಯಿತು. ಪರಮಾತ್ಮ ಸ್ವಚ್ಛ ಮಾಡಿ ಅವತ್ತೆಲ್ಲ ಅಲ್ಲೇ ಮಲಗಿದ್ರಂತೆ. ಅಲ್ಲೇ ಮಲಗಿದಾಗ ರಾತ್ರಿ ಇದ್ದಕ್ಕಿದ್ದಾಗಿ ಆ ಜಾಗದಲ್ಲಿ ಕಾಡುಗಿಚ್ಚು ಬಂತು. ಪರಮಾತ್ಮ ಏನ್ ಮಾಡಿದ, ನೀವೆಲ್ಲರೂ ಕೂಡ ಕಣ್ಣು ಮುಚ್ಚಿ ಅಂತ ಹೇಳಿದಂತೆ. ಕಣ್ಣು ಮುಚ್ಚಿ ಪರಮಾತ್ಮ ಅದನ್ನ ಪಾನ ಮಾಡಿದ. ಪಾನ ಮಾಡಿ ಅದು ಹೇಗಿತ್ತು ಅಂದ್ರೆ ಅವಸಿತಾಂತ ಕಾಲಂ, ಎಲ್ಲ ಆಲ್ಮೋಸ್ಟ್ ಡಿಸೈಡ್ ಮಾಡ್ಕೊಂಡ್ಬಿಟ್ರು, ನಮ್ದು ಕತೆ ಮುಗೀತು ಇವತ್ತು ಹಾಗೆ ಅಂತ. ಮರಣಕಾಲ ಬಂದಂಗೆ ಇತ್ತಂತೆ. ಅಂತಹ ಜ್ವಲನೆ ಅದು. ಕಾಡಿಗಿಚ್ಚು ಹಾಗೆ ಜೋರಾಗಿತ್ತು ಅಂತ. ಅಂತಹ ಕಾಡಿಗಿಚ್ಚನ್ನು ಕೂಡ ಪರಮಾತ್ಮ ತಾನು ಪಾನ ಮಾಡಿ ಎಲ್ಲರನ್ನು ಕೂಡ ಕಾಪಾಡಿದ ಹಾಗೆ ಅಂತ. ಇಲ್ಲಿ ಒಂದು ಪ್ರಶ್ನೆ ಮಾಡ್ಕೋತಾ ಇದ್ದಾರೆ. ನೇತ್ರಪಿದಾನಂ ಕಸ್ಮಾತ್ ಕಾರಿತಂ ಇತ್ಯತಃ ಉಕ್ತಂ. ಅಲ್ಲ, ದೇವರು ಕಣ್ಣು ಮುಚ್ಚು ಅಂತ ಯಾಕೆ ಹೇಳಬೇಕಾಗಿತ್ತು? ನೋಡ್ಕೊಂಡು ಮಾಡ್ಬೋದಾಯ್ತಲ್ಲ ಹಾಗೆ ಅಂತ ಹೇಳಿದರೆ ಏನ್ ಕಾರಣ ಇರಬಹುದು? ನೋಡಿ, ಸುಂದರವಾಗಿ ಹೇಳ್ತಾರೆ ನೋಡಿ. ಅನ್ಯೈಹಿ ಅಧಿಗಂತುಂ ದ್ರಷ್ಟುಂ ಅಯೋಗ್ಯಂ ವೀರ್ಯಂ ಯಸ್ಯ. ಅಷ್ಟೇ ಉತ್ತರ. ಬೇರೆಯವರು ನೋಡಿ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಳುವಷ್ಟು ಅವರ ಯೋಗ್ಯತೆ ಆಗಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ವ್ಯಾಪಾರಗಳು ಕೆಲವರು ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಆ ಪರಿಸ್ಥಿತಿ ಹಾಗಿರುತ್ತದೆ. ಅವರ ಯೋಗ್ಯತೆ, ಅವರ ಪಾಪ ಕರ್ಮಗಳು ಆ ರೀತಿಯಾಗಿ ಇರುತ್ತದೆ. ಹಾಗೆ ಅವರ ಯೋಗ್ಯತೆ ಹಾಗಿರುತ್ತದೆ ಮುಖ್ಯವಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲರೂ ಕೂಡ ದೇವತೆಗಳೇ. ಗೋಪಾಲರು ಅಂದ್ರೆ ಸಾಮಾನ್ಯವಾಗಿ ದೇವತೆಗಳೇ ಬಂದಿರೋದು ಅಂತ. ಏವಂ ಸ್ಥಾನದ್ವಯೇ ದಾವಾಗ್ನೇಃ ವ್ರಜೋದ್ಧರಣಾದಿರೂಪಂ ಯತ್ಕರ್ಮ ತಸ್ಯಾಪಿ ದಿವ್ಯಮಿವ. ಎರಡು ಬಾರಿ ಈ ರೀತಿಯಾಗಿ ಆಯ್ತಂತೆ. ಎರಡು ಬಾರಿ ಆದಾಗಲೂ ಕೂಡ ಪರಮಾತ್ಮ ಅದನ್ನ ಪಾನ ಮಾಡಿಬಿಟ್ಟ ಅಂತ ಹೇಳ್ತಾರೆ. ಏನೋ ಒಂದು ಬಾರಿ ಆಕಸ್ಮಿಕವಾಗಿ ಆಯಿತು ಹಾಗೆಂತ ಇಲ್ಲ. ಎರಡು ಬಾರಿಯನ್ನು ಕೂಡ ಕಣ್ಣು ಮುಚ್ಚಿ ಪರಮಾತ್ಮ ದಾವಾಗ್ನಿಯನ್ನ ಪಾನ ಮಾಡಿದ. ಇದು ದಿವ್ಯಮೇವ, ಇದು ಸ್ತುತ್ಯ ಅಲ್ಲವೇ ಇದು ಹಾಗೆ ಅಂತ ಒಟ್ಟು ವಿಚಾರ. ಅದಕ್ಕೆ ದಿವ್ಯಮೇವ ಎಂಬುದು ಇಲ್ಲಿ ಬರುತ್ತದೆ. ದಿವ್ಯಮಿವ ಹಾಗೆ ಅಂದ್ರೆ ಸ್ತುತ್ಯಮಿವ, ಇದು ಸ್ತುತಿಸಲು ಯೋಗ್ಯವಾದ ವಿಚಾರ ಇದು ಹಾಗೆ ಅಂತ. ಇಲ್ಲಿ ಸ್ತುತ್ಯಮಿವ ಅಂತ ಒಂದು ಇವ ಶಬ್ದವನ್ನು ಹಾಕಿದ್ದಾರೆ. ಸ್ತುತ್ಯಮಿವ ಅಂದ್ರೆ ಏನರ್ಥ? ಸ್ತೋತ್ರ ಮಾಡಲು ಯೋಗ್ಯವಾಗಿ ಇದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮದೀಯಂ ಕರ್ಮ ಕರ್ತುಂ ಕೇನಾಪಿ ಅಶಕ್ತಂ ಅತಯೇವ ಅತ್ಯುತ್ತಮಂ ಇತಿ ಬ್ರಹ್ಮಾದಿಭಿಃ ಇವ ಕೃಷ್ಣೇನಾಪಿ ಉತ್ಕೃಷ್ಟತೆಯ ಪ್ರತಿಪಾದ್ಯಮಾನತ್ವ ಸಾಮ್ಯಾತ್ ಯಾಂಸ್ತು ವಿಶೇಷ. ಅಂದರೆ ಕೃಷ್ಣ ಮಾಡಿದ ಕರ್ಮ ಅದು ಯಾರಿಂದಲೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇನಾಪಿ ಅಶಕ್ತಂ, ಅದರಿಂದಲೇ ಏನದು, ಅದನ್ನ ಉತ್ತಮ ಕಾರ್ಯ ಅಂತ ಕರೀತಾರೆ. ಕೃಷ್ಣ ಮಾಡಿದ್ದೆಲ್ಲ ಎಂಥ ಕಾರ್ಯ? ಉತ್ತಮವಾದ ಕಾರ್ಯ ಅದು. ಅದಕ್ಕೆ ನಮಗೆ ಗೊತ್ತಾಗಲ್ಲ. ಏನೋ ಅಸುರರು ಬಂದ್ರು ಹೋದ್ರು. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಯಾರ್ಯಾರ ವರಬಲ ಇತ್ತು, ಯಾಕ ಅವರು ಅಷ್ಟು ಕಂಸನ ಭೃತ್ಯರಾದರು, ಉದ್ಧಟರಾದರು, ಅದಕ್ಕೆಲ್ಲ ಹಿನ್ನೆಲೆ ಇದೆ. ಅದರಿಂದ ಅವ್ರನ್ನ ಕೊಲ್ಲೋದು ಅಷ್ಟು ಸಾಧ್ಯವಾಗ್ತಾ ಇಲ್ಲ ಯಾರಿಗೂ. ಅದರಿಂದಲೇ ಬ್ರಹ್ಮಾದಿಗಳು ಬಂದು ಕೃಷ್ಣನ ದೇವರಲ್ಲಿ ನಾರಾಯಣನ ಹತ್ರ ಬಂದು ನೀನೇ ಅವತಾರ ಮಾಡಿ ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ಪರಮಾತ್ಮ ಅವತಾರ ಮಾಡಿದ್ದು. ಅದರಿಂದ ಬ್ರಹ್ಮಾದಿಭಿಃ ಇವ ಕೃಷ್ಣೇನಾಪಿ ಉತ್ಕೃಷ್ಟತೆಯ ಪ್ರತಿಪಾದ್ಯಮಾನತ್ವ ಸಾಮ್ಯಾತ್ ಯಾಂಸ್ತು ವಿಶೇಷ. ಕೃಷ್ಣೇನ ಕ್ರಿಯಮಾನಂ ಕರ್ಮ ಉತ್ಕರ್ಷ ಪ್ರತಿಪಾದನಸ್ಯ ನ ಸ್ತುತಿತ್ವಂ ಇತರವತ್ ಫಲಾಪೇಕ್ಷೆಯ. ಅಲ್ಲ, ಕೃಷ್ಣ ಮಾಡಿದ್ದು ಬೇರೆಯವ್ರು ಮಾಡಿದ್ದನ್ನ ಸ್ತೋತ್ರ ಮಾಡ್ಬೋದು, ಕೃಷ್ಣ ಮಾಡಿದ್ದನ್ನ ಯಾಕೆ ಸ್ತೋತ್ರ ಮಾಡಬೇಕು? ಹಾಗೆಂದ್ರೆ ಇತರವತ್ ಫಲಾಪೇಕ್ಷೆಯ ಕರಣಾಭಾವಾತ್. ಕೃಷ್ಣ ಮಾಡಿದ್ದಕ್ಕೆ ಯಾವ ಫಲಾಪೇಕ್ಷೆ ಇಟ್ಕೊಂಡು ದೇವರು ಮಾಡಿಲ್ಲ.
ಬೇರೆಯವರು ಮಾಡಿದರೂ ಕೂಡ ಯಾಕೆ ಮಾಡ್ತಾರೆ? ಏನೋ ಒಂದು ಫಲ ಇಟ್ಕೊಂಡು ಮಾಡ್ತಾರೆ. ಉದಾಹರಣೆಗೆ ತ್ರಿಪುರರನ್ನ ಸಂಹಾರ ಮಾಡಿದರು ರುದ್ರದೇವರು. ಯಾಕೆ ಮಾಡಿದರು? ಪರಮಾತ್ಮನ ಅನುಗ್ರಹ ಬೇಕು ಅಂತ ಪ್ರಾರ್ಥನೆ ಮಾಡುವ ನಾವು ಕರ್ಮೆಲ್ಲ ಮಾಡೋದು ಹಾಗುತ್ತಾನೆ. ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ, ಪರಮಾತ್ಮನ ಪ್ರೀತಿಗಾಗಿ. ಆದರೆ ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡಿದವ ಅಂದ್ರೆ ಯಾರು? ಕೃಷ್ಣನೊಬ್ಬನೇ. ಅವನು ಯಾರ ಪ್ರೀತಿಗಾಗಿ ಮಾಡಬೇಕು? ಯಾರೂ ಇಲ್ಲ. ಅದನ್ನ ಹೇಳ್ತಾ ಇದ್ದ. ಇತರವತ್ ಫಲಾಪೇಕ್ಷೆಯ ಕರಣಾಭಾವ ತಥ ಇವ, ಅದರಿಂದ ಇವ ಪದವನ್ನು ಹಾಕಿದ್ದಾರೆ. ಇತರೈಹಿ ಉಕ್ತರೂಪೇಣ ಕ್ರಿಯಮಾನ ಕರ್ಮೋತ್ಕರ್ಷ ಪ್ರತಿಪಾದನಸ್ಯ ಸ್ತುತಿತ್ವಮೇವ. ಬೇರೆಯವರು ಮಾಡಿದರೆ ಅದು ಸ್ತುತ್ಯವೇ. ಕೃಷ್ಣ ಮಾಡಿದ್ದು ಸ್ತುತ್ಯಮಿವ. ಹೇಗೆ ಬೇರೆಯವರು ಮಾಡಿದ ಕರ್ಮ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾಗಿದೆಯೋ ಅದೇ ತರ ಕೃಷ್ಣ ಮಾಡಿದ್ದು ಕೂಡ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯವಾಗಿದ್ದಂತೆ ಇದೆ. ಹಾಗೆ ಇದ್ದಂತೆ ಇದೆ ಅಂತ ಆ ಪದವನ್ನು ಸೇರಿಸ್ತಾರೆ. ಯಾಕೆ? ಬೇರೆಯವರು ಫಲಾಪೇಕ್ಷೆ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಕೃಷ್ಣಂದು ಆ ಥರ ಇಲ್ಲ ಅಂತ ಒಂದು ವಿಲಕ್ಷಣವನ್ನು ತೋರಿಸೋದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಫಲಾಪೇಕ್ಷಾ ಸತ್ವಾತ್. ಅದರಿಂದ ಸ್ತುತಿ ಅಂದ್ರೆ ಏನು? ಸ್ತೋತ್ರ ಅಂದ್ರೆ ಏನು? ಫಲಾಪೇಕ್ಷೆಯ ಉತ್ಕರ್ಷ ಪ್ರತಿಪಾದಕ ಶಬ್ದ. ಏನೋ ಒಂದು ಫಲವನ್ನು ಇಟ್ಟುಕೊಂಡು ಹಲವಾರು ಶಬ್ದಗಳಿಂದ ಅವರನ್ನ ಕೊಂಡಾಡೋದು, ಅದು ತಾನೇ ಸ್ತೋತ್ರ ಅಂದ್ರೆ. ಸ್ತೋತ್ರ ಅಂದ್ರೆ ಏನು? ಫಲಾಪೇಕ್ಷೆಯ ಉತ್ಕರ್ಷ ಪ್ರತಿಪಾದಕ ಶಬ್ದಸ್ಯೈವ ಸ್ತುತಿ ಲಕ್ಷಣತ್ವ. ಸ್ತುತಿ ಅಂದ್ರೆ ಏನು? ಸ್ತೋತ್ರ ಅಂದ್ರೆ ಏನು? ಏನೋ ಒಂದು ಫಲವನ್ನು ಉದ್ದೇಶ ಇಟ್ಟುಕೊಂಡು ಅವರ ಉತ್ಕರ್ಷ, ಅವರಲ್ಲಿ ಇರುವ ದೊಡ್ಡತನ, ದೊಡ್ಡಸ್ತಿಕೆಯನ್ನ ಕೊಂಡಾಡೋದು, ಅದನ್ನೇ ಸ್ತೋತ್ರ ಅಂತ ಕರಿತೀವಿ. ಅದರಿಂದ ಪರಮಾತ್ಮನದ್ದು ಅದು ಸ್ತೋತ್ರ ಇದ್ದಾಗೆ. ಯಾಕೆ? ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮ ಮಾಡ್ತಾನೆ. ಅದರಿಂದ ಅದು ಸ್ತೋತ್ರವನ್ನು ಕೂಡ ಮೀರಿದ್ದು ಅಂತ ಅದನ್ನ ಸರಿಯಾಗಿ ತಿಳಿದವ ಕೃಷ್ಣನೊಬ್ಬನೇ ಅಂತ ಒಟ್ಟು. ಇದು ಯಾಕೆ ಸ್ತುತಿ ಮಾಡಲು ಯೋಗ್ಯ ಅಲ್ಲ? ಹಾಗೆಂದ್ರೆ ತದಪೇಕ್ಷೆಯ. ಇದು ಏನಾದ್ರು ದೊಡ್ಡದು ಇದ್ರೆ ಸ್ತೋತ್ರ ಮಾಡಬೇಕು. ಇದೇನು ಸಣ್ಣ ಕಾರ್ಯ, ದೇವರ ದೃಷ್ಟಿಯಿಂದ ಇದು ಭಾರಿ ಸಣ್ಣ ಕಾರ್ಯ. ಅದರಿಂದ ಸ್ತುತ್ಯಮಿವ ಅಂತ ಬರೀತಾರೆ ಅಂತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಆದರೆ ಬ್ರಹ್ಮಾದಿಗಳ ದೃಷ್ಟಿಯಿಂದ ಇದು ದೊಡ್ಡದು, ಮಹತ್ತರವಾದ ಕಾರ್ಯ, ಅದರಿಂದ ಅಲ್ಲಿ ಸ್ತುತ್ಯವೇ. ಆದರೆ ತದಪೇಕ್ಷೆಯ, ಕೃಷ್ಣನ ಅಪೇಕ್ಷೆಯ, ಕೃಷ್ಣ ನಾನು ಭಾರಿ ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳ್ಕೊತಾನ ಅವನು? ಇಲ್ಲ. ಸ್ತುತ್ಯಮಿವ, ದೊಡ್ಡ ಕೆಲಸದಂತೆ ಅಷ್ಟೇ. ಆದರೆ ಯಾಕೆಂದ್ರೆ ಅವನಿಗೆ ಇದೆಲ್ಲ ದೊಡ್ಡದೇ ಅಲ್ಲ, ಇದು ಸಣ್ಣ ಕಾರ್ಯ ಇದೆ, ದಾವಾಗ್ನಿ ಪಾನ ಮಾಡಿದ್ದು ಎಲ್ಲ. ಆದರೆ ಬ್ರಹ್ಮಾದಿಗಳಿಗೆ ಅನ್ಯೇಷಾಂ ಸ್ತುತ್ಯಮೇವ ಯತ್ತಸ್ಯ ತಚ್ಚ ದಿವ್ಯಮಿವ. ಹಾಗೆ ಅಂತ ಬೇರೆಯವರಿಗೆ ಸ್ತುತ್ಯವೇ. ಆದರೆ ಸಣ್ಣ ಕೃಷ್ಣನ ದೃಷ್ಟಿಯಿಂದ ನೋಡಿದರೆ ಅದು ಏನೋ ಅಷ್ಟು ದೊಡ್ಡದಲ್ಲ. ಹಾಗೆ ಅಂತ. ಯಾಕೆ? ದೇವರಿಗೆ ಯಾವುದೂ ದೊಡ್ಡದಲ್ಲ ಇದೆಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ವಿಚಾರ ಇದು. ಗೃಹೀತ ಯದ್ಯದ್ ಉಪಬದ್ಧುಮಮುಷ್ಯಮಾತಾ ಶುಲ್ಭಂ ಸುತಸ್ಯ ನತು ತತ್ತದಮುಷ್ಯಮಾತಿ ಯಜೃಂಭತೋಸ್ಯ ವದನೆ ಭುವನಾನಿ ಗೋಪಿ ಸಂವೀಕ್ಷ್ಯ ಶಂಕಿತಮನಾ ಪ್ರತಿಬೋಧಿತಸ್ಯ. ಆ ಕೃಷ್ಣನ ತಾಯಿ ಯಶೋಧ ಏನ್ ಮಾಡಿದಳು? ಆ ಪರಮಾತ್ಮನನ್ನ ಕಟ್ಟಿ ಹಾಕಬೇಕು ಅಂತ ಹಗ್ಗವನ್ನು ತರ್ತಾಳೆ. ಏನು ಆಶ್ಚರ್ಯ ನೋಡಿ ಅದು. ಆ ಒರಳು ಕಲ್ಲಿಗೆ ಕಟ್ಟಿ ಹಾಕ್ಬೇಕು ಅಂತ ಎಷ್ಟು ಹಗ್ಗ ತಂದರೂ ಕೂಡ ಅದು ಸೇರ್ತಾ ಇಲ್ಲ. ಏನು ಆಶ್ಚರ್ಯ ನೋಡಿ. 2 ಅಂಗುಲ ಕಡಿಮೆ ಆಯಿತು ಅಂತ ಮುಂದೆ ಹೇಳ್ತಾರೆ. ತದಾ ತದ್ದಾಮ ಅಮುಷ್ಯ ಸುತಸ್ಯ ನಾಮಾತಿ, ಅದು ಸಂಪೂರ್ಣ ಆಗಲಿಲ್ಲ. ಯದ್ ಗೋಪಿ ಯಶೋಧ ಪ್ರತಿಬೋಧಿತಸ್ಯ. ಮತ್ತೆ ಇನ್ನೊಂದ್ಸಲ ಏನಾಯ್ತು, ಪರಮಾತ್ಮ ಮಲಗಿ ಎದ್ದವನಂತೆ ಬರ್ತಾನೆ. ದೇವರಿಗೆ ನಿದ್ರೆ ಬಾದೂ ಇಲ್ಲ, ಆದರೂ ನಿದ್ರೆ ಮಾಡಿದವನಂತೆ ನಟನೆ ಮಾಡಿ
ಎದ್ದು ಬಂದು ಆಕಳಿಸ್ತಾನೆ. ಆಕಳಿಸಿದಾಗ ತೊಡೆಯಲ್ಲಿ ಮಲಗಿಸಿದ್ದಾಳೆ ಕೃಷ್ಣನನ್ನ. ಮಗು ಆಕಳಿಸಿದಾಗ ಕೃಷ್ಣನ ಬಾಯಿಯೊಳಗೆ ಇಡೀ ಲೋಕಗಳು ಕಾಣಿಸ್ತಂತೆ. 14 ಲೋಕ ಕಾಣಿಸ್ತಾ ಇದೆ. ಕೃಷ್ಣಸ್ಯ ವದನೆ ಚತುರ್ದಶ ಭುವನಾನಿ ಸಮ್ಯಗ್ ವೀಕ್ಷ್ಯಂ ಶಂಕಿತ ಮನ. ಅದು ನೋಡಿ ಹೆದರ್ಕೊಂಡ್ಲಂತೆ. ಏನಿದು ಹಾಗೆ ಅಂತ, ಏನು ಭೂತಗೀತ ಬಂದ್ಬಿಟ್ಟಿದೆಯೋ ಏನೋ, ಬಾಯಿ ತೆರೆದ್ರೆ ಏನೋ ಹಲ್ಲು ನಾಲಿಗೆ ಅಂತ ಕಾಣಿಸ್ತದೆ ಅಷ್ಟೇ. ಆದರೆ ಇಡೀ 14 ಲೋಕ ಕಾಣಬೇಕು ಅಂದ್ರೆ ಅದು ವಿಷ್ಣು ಬಿಟ್ಟು ಇನ್ನು ಯಾರಿಂದ ಸಾಧ್ಯ ಹೇಳಿ ಹಾಗೆ ಅಂತ. ತಸ್ಯಾಪಿ ದಿವ್ಯಮೇವ, ಅದು ಕೂಡ ದಿವ್ಯವೇ, ದಿವ್ಯವಾದದ್ದೇ ಹಾಗೆ ಅಂತ. ಪರಮಾತ್ಮನ ದೃಷ್ಟಿಯಿಂದ ಅದು ಏನಿಲ್ಲ, ಆದರೆ ಬ್ರಹ್ಮಾದಿಗಳ ದೃಷ್ಟಿಯಿಂದ ಅದು ದಿವ್ಯ ಅಂತ. ಏವಂ ಅಗ್ರೇಪಿ ದಿವ್ಯಂ ಇತ್ಯನೇನ ಸಂಬದ್ಧೋ ಬೋದ್ಧವ್ಯ. ಮುಂದೆ ಕೂಡ ಇದೇ ರೀತಿಯಾಗಿ ತಿಳ್ಕೋಬೇಕು ಅಂತ. ದಿವ್ಯ ಅಂದ್ರೆ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ನಂದಂಚ ಮೋಕ್ಷ್ಯತಿ ಭಯಾದ್ ವರುಣಸ್ಯ ಪಾಶಾದ್ ಗೋಪಾನ್ ವಿಲೇಷು ಪಿಹಿತಾನ್ಮಯ ಸೂನುನಾ ಚ ಜಲ್ಪ್ಯಾವೃತಂ ನಿಶಿಶಯಾನಮತಿಶ್ರಮೇನ ಲೋಕೆ ವಿಕುಂಠ ಉಪಧಾಸ್ಯತಿ ಗೋಕುಲಂ ಸ್ಮ. ಇನ್ನು ಒಮ್ಮೆ ದ್ವಾದಶಿ ದಿವಸ ನಂದಗೋಪ ಯಮುನಾಗೆ ಸ್ನಾನಕ್ಕೆ ಅಂತ ಬೇಗ ಹೋಗ್ಬಿಡ್ತಾರೆ. ಆಗ ವರುಣಪಾಶದಿಂದ ಕಟ್ಟಲ್ಪಟ್ಟು ಅವರು ವರುಣಲೋಕಕ್ಕೆ ಹೋಗ್ಬಿಡ್ತಾರೆ. ಆ ನಂದನನ್ನ ಆ ವರುಣನ ಭೃತ್ಯರು ಎಳ್ಕೊಂಡು ವರ್ಣಲೋಕಕ್ಕೆ ಹೋಗ್ಬಿಡ್ತಾರೆ. ಎಲ್ಲರೂ ನೋಡ್ತಾರೆ, ಇದು ನಂದಗೋಪ ಸಿಗ್ತಾ ಇಲ್ಲ. ಕೃಷ್ಣ ಅಂತ ಬಂದು ಹೇಳಿದ್ರು. ಕೃಷ್ಣ ತಾನು ಯಮುನೆಗೆ ಬಂದು ನೋಡ್ತಾನೆ, ಅಲ್ಲಿ ಇಲ್ಲ. ವರ್ಣಲೋಕಕ್ಕೆ ಹೋಗಿ ನೋಡ್ತಾನೆ. ಅಲ್ಲಿ ವರುಣದೇವರು ಕೃಷ್ಣ ಬಂದ ಕೂಡಲೇ ಪೂಜೆ ಮಾಡಿ ಕ್ಷಮೆಯಾಚನೆ ಮಾಡಿ, ಗೊತ್ತಿಲ್ಲದೆ ನನ್ನ ಭೃತ್ಯರು ಮಾಡಿಬಿಟ್ರು ಅಂತ ಹೇಳಿ ನಂದಗೋಪನನ್ನ ಕೊಟ್ಟು ಕಳಿಸ್ತಾ ಇದ್ದ. ಅದರಿಂದ ನಂದನನ್ನ ವರುಣಪಾಶದಿಂದ ಮೋಚನೆ ಮಾಡಿ ಅನುಗ್ರಹ ಮಾಡಿದ ಪರಮಾತ್ಮನ ರೂಪ ದಿವ್ಯ ಅಲ್ಲವೇ ಅದು? ಅಂತಹ ಕರ್ಮಗಳು ಬೇರೆಯವರಿಂದ ಮಾಡ್ಲಿಕ್ಕೆ ಆಗ್ತದಾ? ಸತ್ತವರನ್ನ ಯಾರು ತಂದು ಕೊಟ್ಟಿದ್ದಾರೆ ಹೇಳಿ? ಇನ್ನು ಗೋಪಾನ್ ಬಿಲೇಶು ಪಿಹಿತಾನ್ ಮಯಸೂನುನ. ವ್ಯೋಮಾಸುರ ಅಂತ ಒಬ್ಬ. ಆ ವ್ಯೋಮಾಸುರ ಏನ್ ಮಾಡಿದ, ಎಲ್ಲಾ ಗೋಪಾಲರನ್ನು ಕೂಡ, ಸಣ್ಣ ಸಣ್ಣ ಹುಡುಗರನ್ನು ಕೂಡ ಒಂದು ಗುಹೆಯಲ್ಲಿ ತಗೊಂಡೋಗಿ ಇಟ್ಬಿಡ್ತಾನೆ. ಇಟ್ಟು ಒಂದು ಬಂಡೆ ಹಾಕಿ ಮುಚ್ಚಿಬಿಡೋದು. ಆ ಥರ ಮಾಡ್ತಾ ಇದ್ದ. ಅವನ ಸಂಹಾರ ಮಾಡಿ ಗೋಪಾಲರನ್ನೆಲ್ಲ ಕಾಯ್ದುಕೊಂಡು ಬಂದವ ಕೃಷ್ಣ. ಇದು ಅದ್ಭುತ ಕರ್ಮ ಅಲ್ಲವೇ? ಹಾಗೆ ಅಂತ ಜಲ್ಪ್ಯಾವೃತಂ ನಿಶಿಶಯಾನಂ ಅತಿಶ್ರಮೇನ ಲೋಕೆ ವಿಕುಂಠ ಉಪಧಾಸ್ಯತಿ ಗೋಕುಲಂ ಸ್ಮ. ಅನ್ಯಥಾ ಜ್ಞಾನ ಹೇತುರ್ಯಾ ವಾಕ್ ಸಾ ಜಲ್ಪಿಹಿ ಇತಿ ಪ್ರಕೀರ್ತಿತಾ ಇತಿ. ಅಂದ್ರೆ ಪರಮಾತ್ಮ ಏನ್ ಮಾಡಿದ, ಗೋಪಾಲರಿಗೆಲ್ಲ ಆ ಸಣ್ಣ ಸಣ್ಣ ಗೆಳೆಯರಿಗೆಲ್ಲ ಗೋಕುಲವನ್ನೇ, ವೈಕುಂಠವನ್ನೇ ತೋರಿಸಿದನಂತೆ. ನೋಡಿ, ವೈಕುಂಠ ಅಂತ ಒಂದು ಇದೆ, ಅದಕ್ಕಾಗಿ ನಾವು ಸಾಧನೆ ಮಾಡಬೇಕು. ಬರೀ ಉಂಡು ತಿಂದು ಮಲಗೋದು ಇಷ್ಟೇ ನಮ್ದು ಕೆಲಸ ಇಲ್ಲ ಹಾಗೆ ಅಂತ ಪರಮಾತ್ಮ ವೈಕುಂಠ ಲೋಕ ಇದೆ, ಅದಕ್ಕಾಗಿ ನಾವು ಪ್ರಯತ್ನವನ್ನ ಮಾಡಬೇಕು ಅಂತ ಅಜ್ಞಾನದಿಂದ ಅವರನ್ನ ಎಚ್ಚೆತ್ತುಗೊಳ್ಳುವಂತೆ ಮಾಡಿದ ಹಾಗೆ ಅಂತ. ಇದು ಕೂಡ ಅತಿ ಉತ್ತಮವಾದದ್ದು ಅಂತ. ವೈಕುಂಠವನ್ನ ತೋರಿಸ್ಲಿಕ್ಕೆ ಯಾರಿಂದ ಸಾಧ್ಯ? ವಿಷ್ಣುವನ್ನ ಬಿಟ್ಟು ಹಾಗೆ. ಇನ್ನು ಗೋಪೈರ್ಮಕೆ ಪ್ರತಿಹತೆ ವ್ರಜ ವಿಪ್ಲವಾಯ ದೇವೇಭಿವರ್ಷತಿ ಪಶೂನ್ ಕೃಪಯಾರಿರಕ್ಷುಃ ಧರ್ತೋಚ್ಚಲೀಂಧ್ರಮಿವ ಸಪ್ತ ದಿನಾನಿ ಸಪ್ತ ವರ್ಷೋ ಅನಘೈಕ ಕರೆ ಸಲೀಲಂ. ಅಂದ್ರೆ ಇಂದ್ರನನ್ನು ಕುರಿತಾಗಿ ಯಾಗ ಮಾಡ್ತಾ ಇರುವಾಗ ಆ ಗೊಲ್ಲರು ಪರಮಾತ್ಮ ಅದನ್ನು ನಿಲ್ಲಿಸಿ
ತನಗಾಗಿ ಮಾಡಿ ಅಂದರೆ ಗೋವರ್ಧನ ಪರ್ವತಕ್ಕೆ ಮಾಡಿ ಅಂತ ಹೇಳ್ತಾನೆ. ಯಾಕೆ? ಇಂದ್ರನಲ್ಲಿ ಅಸುರಾವೇಶ ಆಯಿತು, ಅದನ್ನು ಪರಿಹಾರ ಮಾಡಬೇಕು ಅಂತ ಪರಮಾತ್ಮನ ಇಚ್ಛೆ. ಅದರಿಂದ ತನಗಾಗಿ ಗೊಲ್ಲರೆಲ್ಲ ಯಜ್ಞವನ್ನು ಮಾಡ್ತಾರೆ, ಗೋವರ್ಧನ ಪರ್ವತಕ್ಕೆ ಮಾಡ್ತಾರೆ. ಪರಮಾತ್ಮ ಸಾಲಿಗ್ರಾಮ ಬೆಟ್ಟದಂತೆ ಆ ಬೆಟ್ಟದಲ್ಲಿ ಪ್ರವಿಷ್ಟನಾಗಿ ಅವರು ಕೊಟ್ಟ ಎಲ್ಲವನ್ನು ಕೂಡ ತಾನು ಭೋಗ ಮಾಡಿದ ಹಾಗೆ ಅಂತ ಇದೆ. ಇದು ನೋಡಿ ದೇವೇಂದ್ರನಿಗೆ ಸಿಟ್ಟು ಬಂತು, ಮಳೆ ಸುರಿಸ್ತಾನೆ. ಪರಮಾತ್ಮ ಏನು ಮಾಡಿದ? 7 ದಿವಸ ಸಪ್ತದಿನಾನಿ ಸಪ್ತವರ್ಷ. ಆಗ ಕೃಷ್ಣನಿಗೆ 7 ವರ್ಷ ಅಂತ. 7 ವರ್ಷದ ಹುಡುಗ 7 ದಿವಸ ಕಿರುಬೆಟ್ಟಿನಲ್ಲಿ ಲೀಲೆಯಿಂದ ಇಡೀ ಗೋವರ್ಧನ ಕ್ಷೇತ್ರವನ್ನ, ಬೆಟ್ಟವನ್ನ ಎತ್ತಿ ಹಿಡಿದು ಎಲ್ಲರನ್ನು ಒಂದು ಹಸುಬಿಗೂ ಕರುಬಿಗೂ ತೊಂದರೆ ಆಗಲಿಲ್ಲ. ಆ ರೀತಿಯಾಗಿ ಸುರಕ್ಷಣೆ ಮಾಡಿದವ ಪರಮಾತ್ಮ ಹಾಗೆ ಅಂತ. ಹೇ ಅನಗ ಅಂತ ಬ್ರಹ್ಮದೇವರು ಸಂಬೋಧನೆ ಮಾಡ್ತಾರೆ ನಾರದರನ್ನು ಕುರಿತು. ನಾರದರೇ ಹಾಗೆ ಅಂತ. ಅಂತ ಅದ್ಭುತ ಕೆಲಸ ಮಾಡಿದ ಪರಮಾತ್ಮನ ಕರ್ಮಗಳು ದಿವ್ಯ ಅಲ್ಲವೇ? ಹಾಗೆ ಕ್ರೀಡನ್ವನೆ ನಿಶಿ ನಿಶಾಕರ ರಶ್ಮಿ ಗೌರ್ಯ ರಾಸೋನ್ಮುಖ ಕಲಪದಾಯತ ಮೂರ್ಛಿತೇನ ಉದ್ದೀಪಿತ ಸ್ಮರ ರುಜಾಂ ವ್ರಜಸದ್ವಧೂನಾಂ ಹರ್ತುರ್ ಹರಿಷ್ಯತಿ ಶಿರೋ ಧನದಾನುಗಸ್ಯ. ರಾತ್ರಿ ಹೊತ್ತಿನಲ್ಲಿ ಏನಾಯಿತು, ಗೋಪಿಕಾ ಸ್ತ್ರೀಯರೆಲ್ಲ ಹಾಡು ಹೇಳ್ತಾ ಇದ್ರು, ವನದಲ್ಲಿ ಸೇರಿದ್ರು, ಹಾಡು ಹೇಳ್ತಾ ಇದ್ರು. ಮಧುರವಾದ ಕಂಠದಿಂದ ಅವರು ಗಾನ ಮಾಡ್ತಾ ಇದ್ರೆ ಶಂಖಚೂಡ ಅಂತ ಕುಬೇರನ ಭೃತ್ಯ ಒಬ್ಬ ಬರ್ತಾನೆ. ಅವನು ಬಂದು ಈ ಗೋಪಿಕಾ ಸ್ತ್ರೀಯರನ್ನೆಲ್ಲ ಅಪಹಾರ ಮಾಡಿಬಿಡ್ತಾನೆ. ಆಗ ಪರಮಾತ್ಮ ಅವನನ್ನು ಸಂಹಾರ ಮಾಡಿ ಆ ಗೋಪಿಕಾ ಸ್ತ್ರೀಯರನ್ನೆಲ್ಲ ರಕ್ಷಣೆ ಮಾಡಿದ ಹಾಗೆ ಅಂತ. ಶಂಖಚೂಡಾಖ್ಯಸ್ಯ ಶಿರಃ ಅರಿಷ್ಯತಿ, ತಲೆಯನ್ನೇ ತುಂಡರಿಸಿದ ಅಂತ ಹೇಳ್ತಾರೆ. ಇದು ಮತ್ತೊಂದು ದಿವ್ಯವಾದ ಕರ್ಮ. ಇದು ವಿಷ್ಣುವನ್ನ ಬಿಟ್ಟು ಇವನು ವಿಷ್ಣುವೇ ಆಗಿರಬೇಕು ಅಂತ ಇನ್ನೊಂದು ಕಾರಣವನ್ನು ಕೂಡ ಕೊಡ್ತಾ ಇದ್ದಾರೆ. ಮಾತ್ರ ಇಲ್ಲ, ದೊಡ್ಡ ಲಿಸ್ಟೇ ಹೇಳ್ತಾರೆ ನೋಡಿ. ಏಚ ಪ್ರಲಂಬಕರ ದರ್ದುರ ಕೇಶ್ಯರಿಷ್ಟ ಮಲ್ಲೇಭ ಕಂಸಯವನ ಕುಜಪೌಂಡ್ರಕಾದ್ಯಾಹ ಅನ್ಯೇಪಿ ಶಾಲ್ವ ಕಪಿಬಲ್ವಲ ದಂತವಕ್ರ ಸಪ್ತೋಕ್ಷ ಶಂಭರ ವಿಡೂರತ ರುಗ್ಮಿ ಮುಖ್ಯಾಹ. ಏಚ ಪ್ರಲಂಬಾದಯ ಸರ್ವೇ, ಪ್ರಲಂಬಾಸುರ, ಖರ ಅಂತ ಒಂದು ಅಸುರ, ಬಕಾಸುರ, ಕೇಶಿ ಅಂತ ಒಬ್ಬ, ಅರಿಷ್ಟ, ಇನ್ನು ಮಲ್ಲ. ಕೃಷ್ಣನ ಕಂಸನ ಸಭೆಗೆ ಬಂದಾಗ ಮಲ್ಲ, ಮುಷ್ಟಿಕಾಸುರ ಚಾಣೂರ ಅಂತ ಮಲ್ಲರು, ಅವರನ್ನು ಸಂಹಾರ ಮಾಡ್ತಾನೆ. ಇಬ ಕುವಲಯ ಪೀಡವನ್ನು ಸಂಹಾರ ಮಾಡ್ತಾನೆ. ಕಂಸ ಮತ್ತು ಕಾಲಯವನ, ನರಕಾಸುರ, ಪೌಂಡ್ರಕ ವಾಸುದೇವ, ಶಾಲ್ವ, ಕಪಿ ಬಲ್ವಲ ಅಂತ ದಂತವಕ್ರ, ಸಪ್ತೋಕ್ಷ, ಶಂಬರಾಸುರ, ವಿಧೂರ, ರುಗ್ಮಿ, ಇವೇ ಮೊದಲಾದ ಅನೇಕ ಜನರು. ಎಲ್ಲರನ್ನು ಕೂಡ ಪರಮಾತ್ಮ ಕೃಷ್ಣೇನ ಆದರ್ಶನ ಮರಣ ನಿಮಿತ್ತ ಪ್ರಾಪ್ತ, ಅವರೆಲ್ಲ ಬಂದರಂತೆ. ಯಾತಕ್ಕೆ ಬಂದರು? ಸಾಯೋದಕ್ಕಾಗಿ ಬಂದರು ಅಂತ. ಅವರನ್ನೆಲ್ಲ ಸಂಹಾರ ಮಾಡಿ ಸಂತಹ ತದೀಯಂ ನಿಲಯಂ ಯಾಸ್ಯಂತಿ ಇತಿ ಉತ್ತರೇನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಎಲ್ಲರನ್ನು ಕೂಡ ಯಮಸದನಕ್ಕೆ ಪರಮಾತ್ಮ ಕಳುಹಿಸಿದ ಹಾಗೆ. ಏವಾಮೃದೆ ಸಮಿತಿ ಶಾರಿನ ಆತ್ತಚಾಪಾಹ ಕಾಂಭೋಜ ಮತ್ಸ್ಯ ಕುರು ಸೃಂಜಯ ಕೈಕಯಾರ್ಣಾಹ ಯಾಸ್ಯಂತ್ಯದರ್ಶನಮಿತಾಬಲ ಪಾರ್ಥ ಭೀಮ ವ್ಯಾಜಾಹ್ವಯೇನ ಹರಿಣಾ ನಿಲಯಂ ತದೀಯಂ. ಮುಂದಿನ ಶ್ಲೋಕವನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.